ಒಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್, ದೊಡ್ಡ ಕುಳ, ಕೋಟ್ಯಾಧಿಪತಿ. ಬಟ್ ಇದ್ದಕ್ಕಿದ್ದಂತೆ ಹೊಟ್ಟೆ ನೋವು ಅಂತ ಆಸ್ಪತ್ರೆ ಪಾಲಾಗ್ತಾನೆ. ಎಲ್ಲ ಟೆಸ್ಟ್ ನಾರ್ಮಲ್ ಇತ್ತು, ಬಟ್ ಅದೊಂದು ಟೆಸ್ಟ್ನಿಂದಾಗಿ ಅಸಲಿ ಪ್ರಾಬ್ಲಮ್ ಗೊತ್ತಾಗಿತ್ತು. ವಿಪರ್ಯಾಸ ಅಂದರೆ ಗಂಡ ಹೆಂಡತಿ ಇಬ್ಬರ ದೇಹದಲ್ಲೂ ವಿಷ ಇರೋದು ಪತ್ತೆಯಾಗಿತ್ತು. ಬಟ್ ಚಿಕಿತ್ಸೆ ಫಲಿಸದೆ ಆ ಬಿಸ್ನೆಸ್ ಮ್ಯಾನ್ ಸಾವನ್ನಪ್ಪಿದ್ದ. ಹಾಗಾದರೆ ಗಂಡ ಹೆಂಡತಿಗೆ ವಿಷ ಹಾಕಿದ್ದು ಯಾರು? ಇನ್ನೂ ದುರಂತ ಅಂದರೆ ಕೆಲವೇ ದಿನಗಳ ಹಿಂದೆ ಅಷ್ಟೇ ಅವನ ತಾಯಿಯು ನಿಧನರಾಗಿದ್ರು. ಹಾಗಾದರೆ ಅವರ ಸಾವು ಅಸಹಜನಾ? ತನಿಖೆ ಆರಂಭಿಸಿದ ಪೊಲೀಸರಿಗೆ ಸಿಕ್ಕಿದ್ದು ಹಳೆ ಕಾಲೇಜ್ ಸ್ಟೋರಿ. ಇಂಟ್ರೆಸ್ಟಿಂಗ್ ಅಂದರೆ ಡಾಕ್ಟರ್ಸ್ಗೆ ಅನುಮಾನ ಬರೋಕೆ ಕಾರಣ ಆ ಬಿಸ್ನೆಸ್ ಮೆನ್ನ ಗಡ್ಡ ಮೀಸೆ. ಹಾಗಿದ್ರೆ ಏನಿದು ಗಡ್ಡ ಮೀಸೆ ಕಥೆ? ಕೊಲೆಯಾದ ಬಿಸ್ನೆಸ್ ಮೆನ್ ಯಾರು? ಕೊಲೆ ಮಾಡಿದ್ಯಾರು? ಕೊಲೆಗೆ ಕಾರಣ ಏನು? ಕೊಲೆಗಾರರು ಹೇಗೆ ಫುಲ್ ಪ್ರೂಫ್ ಪ್ಲಾನ್ ಮಾಡಿದ್ರು? ಈ ಪರ್ಫೆಕ್ಟ್ ಮರ್ಡರ್ ಸ್ಕೆಚ್ನ ಪೊಲೀಸರು ಯಾವ ರೀತಿ ಕ್ರ್ಯಾಕ್ ಮಾಡಿದ್ರು? ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ಕ್ರೈಮ್ ಸ್ಟೋರಿಯಲ್ಲಿ ಹೇಳ್ತೀವಿ. ನಾನು ಸಮೀನಾ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಇದು ವೆರಿ ಫೇಮಸ್ ಕಮಲ್ ಕಾಂತ್ ಮರ್ಡರ್ ಕೇಸ್. ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ಮುಂಬೈನಿಂದ. ಇಲ್ಲಿ ಕಮಲ್ ಕಾಂತ್ ಶಾ ಅನ್ನೋ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಇರ್ತಾ ಇದ್ರು. ಕಮಲ್ ಕಾಂತ್ ಶಾ ಬೇಸಿಕಲಿ ಗುಜರಾತ್ನವರಾಗಿದ್ದರು. ಬಟ್ ಅವರು ಚಿಕ್ಕವರಿರುವಾಗಲೇ ಅವರ ಫ್ಯಾಮಿಲಿ ಮುಂಬೈಗೆ ಬಂದಿತ್ತು. ಕಮಲ್ ಒಂದು ಚಿಕ್ಕ ಬಟ್ಟೆ ಅಂಗಡಿ ಓಪನ್ ಮಾಡ್ತಾರೆ. ಇವರಿಗೆ ಬಿಸ್ನೆಸ್ ಕೈ ಹಿಡಿದಿತ್ತು. ನಿಧಾನವಾಗಿ ಅಂಗಡಿಯಲ್ಲಿ ಸಾವಿರಾರು ರೂಪಾಯಿಯ ಟರ್ನ್ ಓವರ್ ಶುರುವಾಗಿತ್ತು. ಇದಾದ ಬಳಿಕ ತಮ್ಮದೇ ಒಂದು ಗಾರ್ಮೆಂಟ್ ಫ್ಯಾಕ್ಟ್ರಿ ಓಪನ್ ಮಾಡ್ತಾರೆ. ಕಮಲ್ ಕಾಂತ್ ಶಾ ತುಂಬ ಕಡಿಮೆ ಸಮಯದಲ್ಲೇ ಟೆಕ್ಸ್ಟೈಲ್ ಬಿಸ್ನೆಸ್ನಲ್ಲಿ ದೊಡ್ಡ ಹೆಸರು ಮಾಡಿದ್ರು. ಕೋಟ್ಯಾಧಿಪತಿಯಾಗಿ ಬೆಳೀತಾರೆ. ಕಮಲ್ ಕಾಂತ್ ತನ್ನ ಅಮ್ಮನ ಜೊತೆಗೆ ವಾಸ ಇದ್ರು. ಅಮ್ಮನ ಹೆಸರು ಸರಳಾದೇವಿ. ಕಮಲ್ಗೆ ಸಹೋದರಿಯರು ಇದ್ರು. ಇಬ್ಬರಿಗೂ ಮದುವೆ ಆಗಿತ್ತು. ಕಮಲ್ ಮುಂಬೈನ ಸ್ಯಾಂಟಾಕ್ರೂಸ್ನಲ್ಲಿ ಒಂದು ಭವ್ಯ ಮನೆ ತಗೊಳ್ತಾರೆ. ಇದೇ ಮನೆಯಲ್ಲಿ ತನ್ನ ತಾಯಿ ಜೊತೆಗೆ ಖುಷಿಯಾಗಿ ಇರ್ತಿದ್ರು. ಹೀಗಿರುವಾಗ ಕಮಲ್ಗೆ ಮದುವೆ ಮಾಡಬೇಕು ಅಂತ ಅಮ್ಮ ಸರಳಾದೇವಿ ಮಗನ ಜೊತೆಗೆ ಮಾತಾಡ್ತಾರೆ. ನನಗೂ ವಯಸ್ಸಾಯಿತು, ನಿನ್ನ ಮದುವೆ ಮಕ್ಕಳು ನೋಡಿ ಕಣ್ಮುಚ್ತೀನಿ, ಮದುವೆ ಮಾಡ್ಕೊ ಅಂತ ಸ್ವಲ್ಪ ಸೆಂಟಿಮೆಂಟ್ ಆಗಿ ಹೇಳ್ತಾರೆ. ಕಮಲ್ ಕೂಡ ಸರಿ ಅಮ್ಮ, ನೀವೇ ಹುಡುಗಿ ನೋಡಿ ಮದುವೆ ಆಗ್ತೀನಿ ಅಂತ ಹೇಳ್ತಾರೆ. ಅದು 2002. ಸರಳಾದೇವಿ ಅವರು ಮಗನಿಗಾಗಿ ಹುಡುಗಿ ನೋಡ್ತಾ ಇರುವಾಗ ಒಂದೊಳ್ಳೆ ಪ್ರಪೋಸಲ್ ಬರುತ್ತೆ. ಹುಡುಗಿ ಹೆಸರು ಕಾಜಲ್. ಕೆಲವು ಕಡೆ ಅವಳ ಹೆಸರು ಕವಿತಾ ಅಂತಾನು ಹೇಳಲಾಗಿದೆ. ನಾವಿಲ್ಲಿ ಕಾಜಲ್ ಅಂತಾನೆ ಹೇಳೋಣ, ಯಾಕಂದ್ರೆ ಕಮಲ್ನ ಸಹೋದರಿ ಹೆಸರು ಕವಿತಾ. ಸೊ ಕನ್ಫ್ಯೂಸ್ ಆಗೋದು ಬೇಡ. ಕಾಜಲ್ನ ನೋಡಿದ ಕಮಲ್ ಮೊದಲ ನೋಟದಲ್ಲೇ ಅವಳನ್ನ ಇಷ್ಟಪಟ್ಟಿದ್ದ. ಕಾಜಲ್ಗೂ ಕಮಲ್ ಇಷ್ಟ ಆಗಿದ್ದ. ಕುಟುಂಬದವರು ಸೇರಿ ಮದುವೆ ಮಾತುಕತೆ ಮುಗಿಸ್ತಾರೆ. ಎಲ್ಲರೂ ನಿರ್ಧರಿಸಿ ಒಂದೊಳ್ಳೆ ಮುಹೂರ್ತ ನೋಡಿ ಕಮಲ್ ಕಾಜಲ್ ಮದುವೆ ನೆರವೇರಿಸ್ತಾರೆ. ಮದುವೆ ಬಳಿಕ ಕಾಜಲ್ ಕಮಲ್ ಮನೆಗೆ ಬರ್ತಾಳೆ. ಗಂಡನ ಜೊತೆಗೆ ಸಂಸಾರ ಶುರು ಮಾಡ್ತಾಳೆ. ಅತ್ತೆ ಜೊತೆಗೂ ತುಂಬ ಅನ್ಯೋನ್ಯವಾಗಿದ್ಲು. ಎಲ್ಲವೂ ಚೆನ್ನಾಗಿತ್ತು. ಕಮಲ್ ಕಾಜಲ್ ದಂಪತಿಗೆ ಇಬ್ಬರು ಮುದ್ದಾದ ಮಕ್ಕಳು ಇದ್ರು. ಹೀಗಿರುವಾಗ ಅವತ್ತು 24 ಆಗಸ್ಟ್ 2022. ಆಗಸ್ಟೇ ಜಸ್ಟ್ ಊಟ ಮಾಡಿದ್ದ ಕಮಲ್ ಕಾಂತ್ಗೆ ಹಠಾತ್ತನೆ ತೀವ್ರ ಹೊಟ್ಟೆ ನೋವು ಶುರುವಾಗಿತ್ತು. ನೋವು ಎಷ್ಟಿತ್ತು ಅಂದರೆ ಕಮಲ್ ಹೊಟ್ಟೆ ಹಿಡ್ಕೊಂಡು ನೆಲಕ್ಕೆ ಬಗ್ಬಿಟ್ಟಿದ್ರು. ಕಂಟಿನ್ಯೂಸ್ ಆಗಿ ಆಗ್ತಿದ್ದ ವಾಂತಿ ಕಮಲ್ನ ತುಂಬ ವೀಕ್ ಮಾಡಿತ್ತು. ಬಹುಶಃ ಫುಡ್ ಪಾಯ್ಸನ್ ಏನಾದರೂ ಆಗಿರಬಹುದು ಅಂತ ಅಂದ್ಕೊಂಡು ಹೆಂಡತಿ ಮೊದಲಿಗೆ ಮನೆ ಮದ್ದು ಕೊಡ್ತಾರೆ. ವಾಂತಿ ಏನೋ ಸ್ಟಾಪ್ ಆಗುತ್ತೆ, ಆದರೆ ಹೊಟ್ಟೆ ನೋವು ಸಂಕಟ ಮಾತ್ರ ಹಾಗೇ ಇತ್ತು. ಮಾರನೇ ದಿನ ಮನೆ ಹತ್ತಿರದಲ್ಲೇ ಇದ್ದ ತಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಅವರು ಟೆಸ್ಟ್ ಮಾಡಿ ಟ್ಯಾಬ್ಲೆಟ್ ಕೊಡ್ತಾರೆ. ಆರೋಗ್ಯದಲ್ಲಿ ಸ್ವಲ್ಪ ಗೆಲುವಾದಂತೆ ಕಾಣುತ್ತೆ, ಬಟ್ ಹೊಟ್ಟೆ ನೋವು ಪೂರ್ತಿ ಗುಣ ಆಗಿರಲಿಲ್ಲ. ಅದು ಆಗಸ್ಟ್ 27, 2022. ಈಗ ಕಮಲ್ನ ಹೊಟ್ಟೆ ನೋವು ಅನ್ಬೇರೇಬಲ್ ಆಗಿತ್ತು. ಇನ್ನು ತಡ ಮಾಡೋದು ಬೇಡ ಅಂತ ಕಮಲ್ ಕಾಂತ್ರನ್ನ ಅಂಧೇರಿಯಲ್ಲಿರೋ ಕ್ರಿಟಿಕೇರ್ ಆಸ್ಪತ್ರೆಗೆ ದಾಖಲಿಸ್ತಾರೆ. ಕಮಲ್ ಕಂಡೀಷನ್ ಬಿಗಡಾಯಿಸಿತ್ತು. ತಕ್ಷಣ ಚಿಕಿತ್ಸೆ ಶುರು ಮಾಡ್ತಾರೆ. ಇರೋ ಬರೋ ಎಲ್ಲ ಟೆಸ್ಟ್ ಮಾಡ್ತಾರೆ. ಎಲ್ಲ ಥರದ ಮೆಡಿಸಿನ್ ಕೊಡ್ತಾರೆ. ಹೀಗೆ 1 ವಾರ ಕಳೆಯುತ್ತೆ. ಬಟ್ ಕಮಲ್ ಕಾಂತ್ ಹೊಟ್ಟೆ ನೋವು ಮಾತ್ರ ಕಮ್ಮಿ ಆಗಿರಲಿಲ್ಲ. ವಿಚಿತ್ರ ಅಂದರೆ ಎಲ್ಲ ಟೆಸ್ಟ್ ನೆಗೆಟಿವ್ ಇತ್ತು. ಹಾಗಾಗಿ ಡಾಕ್ಟರ್ಸ್ ಕೂಡ ತಲೆ ಕೆಡಿಸ್ಕೊಂಡಿದ್ರು. ನಿಧಾನವಾಗಿ ಅವರ ಆರೋಗ್ಯ ಕ್ಷೀಣಿಸೋಕೆ ಆರಂಭಿಸಿತ್ತು. ವಿಷ ಒಂದೊಂದೇ ಆರ್ಗನ್ಸ್ಗೆ ಹರಡಿತ್ತು. ಕೈ ಕಾಲುಗಳು ಸ್ವಾಧೀನ ಕಳ್ಕೊಂಡಿದ್ವು. ಕಾಲಲ್ಲಿ ಉರಿ ಕಾಣಿಸಿಕೊಂಡಿತ್ತು. ಯಾಕೋ ಈ ಆಸ್ಪತ್ರೆಯಲ್ಲಿ ಸರಿಯಾಗಿ ಡಯಾಗ್ನೋಸ್ ಆಗ್ತಿಲ್ಲ ಅಂತ ಸೆಪ್ಟೆಂಬರ್ 3ಕ್ಕೆ ಕಮಲ್ ಕಾಂತ್ರನ್ನ ಬಾಂಬೆ ಹಾಸ್ಪಿಟಲ್ಗೆ ದಾಖಲು ಮಾಡ್ತಾರೆ. ಇಲ್ಲಿ ಬೇರೆ ಬೇರೆ ಸ್ಪೆಷಲಿಸ್ಟ್ ಡಾಕ್ಟರ್ಗಳ ಒಂದು ಟೀಮ್ ರೆಡಿ ಮಾಡಲಾಗುತ್ತೆ. ಹೈ ಪ್ರೊಫೈಲ್ ಕೇಸ್ ಆಗಿದ್ರಿಂದ ಹೆಚ್ಚು ಮುತುವರ್ಜಿ ವಹಿಸಿ ಚಿಕಿತ್ಸೆ ಆರಂಭಿಸ್ತಾರೆ. ಆಗ್ಲೂ ಕಮಲ್ ಕಾಂತ್ ಆರೋಗ್ಯ ಸುಧಾರಿಸಲ್ಲ. ವಿಪರ್ಯಾಸ ಅಂದರೆ ಕಮಲ್ಗೆ ಏನು ಆರೋಗ್ಯ ಸಮಸ್ಯೆ ಅನ್ನೋದೇ ಡಯಾಗ್ನೋಸ್ ಆಗಲ್ಲ.
ಗಂಡನ ಪರಿಸ್ಥಿತಿ ನೋಡಿ ಹೆಂಡತಿ ಕಾಜಲ್ ದಿಕ್ಕಿ ತೋಚದವರಂತೆ ಆಗಿದ್ರು. ಗಂಡ ಬೇಗ ಗುಣಮುಖ ಆಗ್ಲಿ ಅಂತ ಅವರ ಆರೈಕೆಯಲ್ಲಿ ತೊಡಗಿದ್ರು. ಕಮಲ್ ಕಾಂತ್ ತುಂಬಾ ಹೆಲ್ದಿ ವ್ಯಕ್ತಿ. ಅಂಥವರಿಗೆ ಹೀಗೆ ಸಡನ್ ಆಗಿ ಏನಾಯ್ತು ಅಂತ ವೈದ್ಯರು ತಲೆ ಕೆಡಿಸ್ಕೊಂಡಿದ್ರು. ಅದು ಅಲ್ಲದೆ ರೋಗ ಏನು ಅನ್ನೋದೇ ಡಯಾಗ್ನೋಸ್ ಆಗದೇ ಇದ್ದದ್ದು ಇನ್ನೂ ಟೆನ್ಷನ್ ಜಾಸ್ತಿ ಮಾಡಿತ್ತು. ಈಗ ಕಮಲ್ ಆಸ್ಪತ್ರೆಗೆ ಸೇರಿ ಆಲ್ರೆಡಿ 10 ದಿನದ ಮೇಲಾಗಿತ್ತು. ಈ ನಡುವೆ ಡಾಕ್ಟರ್ ಟೀಮಲ್ಲಿದ್ದ ಒಬ್ಬ ಡಾಕ್ಟರ್ ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನ ನೋಟ್ ಮಾಡ್ತಾರೆ. ಸಾಮಾನ್ಯವಾಗಿ ಯಾರಾದರೂ ವ್ಯಕ್ತಿ ಹಾಸ್ಪಿಟಲೈಸ್ ಆದರೆ ಆತ ನಿತ್ರಾಣ ಆಗ್ತಾನೆ, ಜೊತೆಗೆ ಅವನ ಫೇಸ್ ಬಾಡಿ ಹೋಗುತ್ತೆ. ಜಾಸ್ತಿ ದಿನ ಆಗ್ತಾ ಆಗ್ತಾ ಗಡ್ಡ ಮೀಸೆ ಎಲ್ಲ ಬೆಳೆದ್ಬಿಡುತ್ತೆ. ಬಟ್ ಈ ಕಮಲ್ ಅಡ್ಮಿಟ್ ಆಗಿ 10 ದಿನ ಆದರೂ ಅವನ ಮುಖದಲ್ಲಿ ಗಡ್ಡ ಮೀಸೆ ಬೆಳೆದಿರಲಿಲ್ಲ, ಜೊತೆಗೆ ವಿಪರೀತ ಹೇರ್ ಲಾಸ್ ಆಗಿತ್ತು. ಇದನ್ನು ಡಾಕ್ಟರ್ ಅಬ್ಸರ್ವ್ ಮಾಡ್ತಾರೆ. ಹಾಗಾದರೆ ಬಹುಶಃ ಕಮಲ್ರ ಟೆಸ್ಟೆಸ್ಟೆರಾನ್ ಹಾರ್ಮೋನ್ಸ್ ಮೇಲೆ ಏನೋ ಎಫೆಕ್ಟ್ ಆಗಿದೆ ಅನ್ನೋ ಕನ್ಕ್ಲೂಷನ್ಗೆ ಬರ್ತಾರೆ. ಈ ರೀತಿ ಆಗೋಕೆ ಏನು ಕಾರಣ ಅಂತ ಸ್ಟಡಿ ಮಾಡ್ತಾರೆ. ಬಹುಶಃ ಕಮಲ್ ಕಾಂತ್ ರಕ್ತದಲ್ಲಿ ಯಾವುದಾದ್ರೂ ಲೋಹದ ಅಥವಾ ವಿಷದ ಅಂಶ ಇರಬಹುದು ಅನ್ನೋ ಅನುಮಾನ ಆ ಡಾಕ್ಟರ್ಗೆ ಬಂದಿತ್ತು. ಎಲ್ಲ ಟೆಸ್ಟ್ ಮಾಡಿದ್ದೀವಿ, ಒಮ್ಮೆ ಹೆವಿ ಮೆಟಲ್ ಟೆಸ್ಟ್ ಕೂಡ ಮಾಡಿಸಿ ನೋಡೋಣ ಅಂತ ತೀರ್ಮಾನ ಮಾಡ್ತಾರೆ. ಈ ಟೆಸ್ಟ್ ಮಾಡಿಸಿದ್ರೆ ಶರೀರದಲ್ಲಿ ಏನಾದರೂ ವಿಷಕಾರಿ ಮೆಟಲ್ಸ್ನ ಟ್ರೇಸಸ್ ಇದೆಯಾ ಅಂತ ಗೊತ್ತಾಗುತ್ತೆ. ಅದರ ಆಧಾರದ ಮೇಲೆ ಚಿಕಿತ್ಸೆ ಬದಲಿಸೋಣ ಅನ್ನೋದು ಡಾಕ್ಟರ್ಸ್ ಪ್ಲಾನ್ ಆಗಿತ್ತು. ಹೀಗಾಗಿ ಕಮಲ್ ಕಾಂತ್ರ ಬ್ಲಡ್ ಮತ್ತು ಯೂರಿನ್ ಟೆಸ್ಟ್ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಲ್ಯಾಬ್ಗೆ ಕಳಿಸ್ತಾರೆ. ರಿಪೋರ್ಟ್ ಬೇಗ ಬಂದಿತ್ತು. ಆ ರಿಪೋರ್ಟ್ ನೋಡಿದ ಕೂಡಲೇ ಇಡೀ ಮೆಡಿಕಲ್ ಟೀಮ್ ಬೆಚ್ಚಿ ಬೀಳುತ್ತೆ. ಯಾಕಂದರೆ ರಿಪೋರ್ಟ್ನಲ್ಲಿ ಕಮಲ್ ಕಾಂತ್ ದೇಹದಲ್ಲಿ 2 ವಿಷಕಾರಿ ಕೆಮಿಕಲ್ ಇರೋದು ಪತ್ತೆಯಾಗಿತ್ತು. ಅದು ಆರ್ಸೆನಿಕ್ ಮತ್ತು ಥೇಲಿಯಂ. ಇದರಿಂದಾಗಿಯೇ ಕಮಲ್ಗೆ ನ್ಯೂರಲಾಜಿಕಲ್ ಸಮಸ್ಯೆಯಾಗಿದ್ದು. ಥೇಲಿಯಂನಿಂದಾಗಿ ಅವರ ತಲೆ ಕೂದಲು ಕೂಡ ವಿಪರೀತವಾಗಿ ಉದುರಿತ್ತು. ಅದರಲ್ಲೂ ಕಮಲ್ರ ದೇಹದಲ್ಲಿ ಆರ್ಸೆನಿಕ್ ಅಂಶ 400%ಗಿಂತ ಜಾಸ್ತಿ ಇತ್ತು. ಹಾಗೆ ಅಂಶ 360%ಗಿಂತ ಜಾಸ್ತಿ ಇದೆ ಅಂತ ರಿಪೋರ್ಟ್ನಲ್ಲಿ ಮೆನ್ಷನ್ ಮಾಡಲಾಗಿತ್ತು. ಇದೊಂಥರ ಸ್ಲೋ ಪಾಯ್ಸನ್. ಇದಕ್ಕೆ ಕಲರ್ ಆಗಲಿ ಸ್ಮೆಲ್ ಆಗಲಿ ಇರಲ್ಲ. ಊಟದಲ್ಲಿ ಮಿಕ್ಸ್ ಮಾಡಿ ಕೊಟ್ಟರೆ ಟೇಸ್ಟ್ನಲ್ಲಾಗಲಿ ಕಲರ್ನಲ್ಲಾಗಲಿ ಯಾವುದೇ ಚೇಂಜಸ್ ಇರಲ್ಲ. ತಿನ್ನೋನಿಗೆ ಇದರಲ್ಲಿ ವಿಷಕಾರಿ ಕೆಮಿಕಲ್ ಮಿಕ್ಸ್ ಆಗಿದೆ ಅನ್ನೋದು ಗೊತ್ತೇ ಆಗಲ್ಲ. ಹಾಗೆ ಇದು ಮನುಷ್ಯನನ್ನು ಒಂದೇ ಸಲ ಸಾಯಿಸಲ್ಲ. ಬದಲಾಗಿ ಈ ವಿಷ ತುಂಬ ನಿಧಾನವಾಗಿ ರಿಯಾಕ್ಟ್ ಮಾಡುತ್ತೆ. ಇದು ದೇಹದಲ್ಲಿ ಸೇರ್ಕೊಂಡಿದೆ ಅನ್ನೋದನ್ನು ಸಡನ್ ಆಗಿ ಪತ್ತೆ ಹಚ್ಚೋದು ತುಂಬ ಕಷ್ಟ. ಅದರದ್ದೇ ಆದ ಟೆಸ್ಟ್ ಮಾಡಿಸಿದಾಗ ಮಾತ್ರ ಈ ವಿಷದ ಬಗ್ಗೆ ತಿಳಿಯೋಕೆ ಸಾಧ್ಯ. ಕಮಲ್ ಕಾಂತ್ ಕೇಸ್ನಲ್ಲೂ ಅದೇ ಆಗಿತ್ತು. ಕಮಲ್ ಕಾಂತ್ಗೆ ತುಂಬ ದಿನಗಳಿಂದ ಊಟದಲ್ಲಿ ಈ ಕೆಮಿಕಲ್ ಕೊಡಲಾಗ್ತಿತ್ತು. ಈ ವಿಚಾರ ಗೊತ್ತಾದ ಕೂಡಲೇ ಡಾಕ್ಟರ್ಸ್ ಚಿಕಿತ್ಸೆ ಶುರು ಮಾಡ್ತಾರೆ. ಫ್ಯಾಮಿಲಿಯವರಿಗೆ ಹೇಳಿದಾಗ ಪತ್ನಿ ಕಾಜಲ್ ಸೇರಿದಂತೆ ಎಲ್ಲರೂ ಶಾಕ್ ಆಗಿದ್ರು. ಅಲ್ಲಿಗೆ ಇದು ಸಿಂಪಲ್ ಫುಡ್ ಪಾಯ್ಸನಿಂಗ್ ಕೇಸ್ ಆಗಿರಲಿಲ್ಲ. ಬದಲಿಗೆ ಯಾರೋ ನಿಯಮಿತವಾಗಿ ಕಮಲ್ಗೆ ವಿಷ ಹಾಕಿದ್ರು, ಅವನನ್ನು ಸಾಯಿಸೋಕೆ ಪ್ಲಾನ್ ಮಾಡಿದ್ರು. ಹಾಗಾದರೆ ಕಮಲ್ ಮೇಲೆ ಯಾರಿಗೆ ದ್ವೇಷ? ಅವನನ್ನು ಸಾಯಿಸೋ ಪ್ಲಾನ್ ಮಾಡಿದವರು ಯಾರು? ಈಗ ಇದು ಜಸ್ಟ್ ಮೆಡಿಕಲ್ ಕೇಸ್ ಆಗಿರಲಿಲ್ಲ, ಇದೊಂದು ಕ್ರಿಮಿನಲ್ ಕೇಸ್ ಆಗಿತ್ತು. ಡಾಕ್ಟರ್ಸ್ ಮುಂದಿದ್ದ ಮೊದಲ ಸವಾಲು ಕಮಲ್ರನ್ನ ಕಾಪಾಡೋದಾಗಿತ್ತು. ತಕ್ಷಣ ಕಮಲ್ಗೆ ಆಂಟಿಡೋಟ್ ಕೊಡ್ತಾರೆ. ನಂತರ ಆಜಾದ್ ಮೈದಾನ್ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡ್ತಾರೆ. ಇತ್ತ ಆಸ್ಪತ್ರೆಯಲ್ಲಿದ್ದ ಕಮಲ್ ಕಾಂತ್ ದೇಹದಲ್ಲಿ ವಿಷದ ಅಂಶ ಎಲ್ಲ ಭಾಗಗಳಿಗೂ ಸ್ಪ್ರೆಡ್ ಆಗೋಗಿತ್ತು. ಏನೇ ಆಂಟಿಡೋಟ್ ಕೊಟ್ಟರೂ ಅದು ವರ್ಕ್ ಆಗಲ್ಲ. ಕೊನೆಗೆ 19 ಸೆಪ್ಟೆಂಬರ್ 2022ಕ್ಕೆ ಕಮಲ್ ಕಾಂತ್ ಆಸ್ಪತ್ರೆಯಲ್ಲೇ ಕೊನೆ ಉಸಿರೆಳ್ತಾರೆ. ಸಾಯುವಾಗ ಕಮಲ್ಗೆ ಜಸ್ಟ್ 46 ವರ್ಷ. 15 ದಿನಗಳ ಹಿಂದೆ ಅಷ್ಟೇ ಆರೋಗ್ಯವಾಗಿ ಓಡಾಡಿಕೊಂಡು ಖುಷಿಯಾಗಿದ್ದ ಕಮಲ್ ಕಾಂತ್ ಇಂದು ಪ್ರಾಣ ಬಿಟ್ಟಿದ್ರು. ಅದರಲ್ಲೂ ಅವರ ಸಾವಿನ ಕಾರಣ ಕೇಳಿದ ಸಂಬಂಧಿಕರೆಲ್ಲರೂ ಆಘಾತಗೊಂಡಿದ್ರು. ಪೊಲೀಸರು ಆಸ್ಪತ್ರೆಗೆ ಬಂದು ವಿಚಾರಣೆ ಸ್ಟಾರ್ಟ್ ಮಾಡ್ತಾರೆ. ಕಮಲ್ ಸಾವು ವಿಷಪ್ರಾಶನದಿಂದಾಗಿದೆ ಅನ್ನೋದು ಗೊತ್ತಾಗಿತ್ತು. ಬಟ್ ಈಗಿದ್ದ ಸವಾಲಂದ್ರೆ ವಿಷ ಹಾಕಿದ್ಯಾರು? ಮನೆ ಒಳಗಿನವರ ಅಥವಾ ಹೊರಗಿನವರ ಅನ್ನೋದು. ಮೊದಲಿಗೆ ಕಮಲ್ ಕಾಂತ್ ಕುಟುಂಬದವರ ಜೊತೆ ಮಾತಾಡ್ತಾರೆ. ಹೀಗೆ ವಿಚಾರಣೆ ಮಾಡುವಾಗ ಕಮಲ್ ಸಹೋದರಿ ಕವಿತಾ ಲಾಲ್ವಾನಿ ಒಂದು ವಿಚಾರ ಹೇಳ್ತಾರೆ. ಸರ್, ಕೆಲವು ದಿನಗಳ ಹಿಂದೆ ಅಷ್ಟೇ ಅಮ್ಮ ಕೂಡ ಹೀಗೆ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ರು ಸರ್. ಈಗ ನೋಡಿದ್ರೆ ಅಣ್ಣ ಸತ್ತೋದ ಅಂತ ಹೇಳ್ತಾ ಅಳೋಕೆ ಶುರು ಮಾಡ್ತಾರೆ. ಕವಿತಾ ಮಾತು ಕೇಳಿದ ಪೊಲೀಸರು ಜಸ್ಟ್ ಫಾರ್ ದ ಸೇಕ್ ಆಫ್ ಕ್ಯೂರಿಯಾಸಿಟಿ ಅಂತ ಸರಳಾದೇವಿ ಹೇಗೆ ತೀರ್ ಹೋದ್ರು ಅಂತ ಕೇಳ್ತಾರೆ. ಆಗ ಕವಿತಾ, ಸರ್, ಅಮ್ಮನಿಗೂ ಹೀಗೆ ಮೊದಲು ಹೊಟ್ಟೆ ನೋವು ಕಾಣಿಸ್ಕೊಳ್ತು, ಆಮೇಲೆ ವಾಂತಿ ಸ್ಟಾರ್ಟ್ ಆಯಿತು. ನಾವು ಕೂಡಲೇ ಅವರನ್ನು ಆಸ್ಪತ್ರೆಗೆ ಸೇರಿಸಿದ್ವಿ. ಬಟ್ ಅವರು ಟ್ರೀಟ್ಮೆಂಟ್ಗೆ ಸ್ಪಂದಿಸಲಿಲ್ಲ, ಅವರು ತೀರು ಹೋದ್ರು ಅಂತಾರೆ. ಅಮ್ಮ ವಯೋಸಹಜ ಕಾಯಿಲೆಯಿಂದಾಗಿ ಸತ್ತಿರಬಹುದು ಅಂತ ಅನ್ಕೊಂಡ್ವಿ ಸರ್.
ಬಟ್ ಅಣ್ಣನ ಟೆಸ್ಟ್ ರಿಪೋರ್ಟ್ ನೋಡಿದ ಮೇಲೆ ಅಮ್ಮ ಕೂಡ ಇದೇ ಥರ ವಿಷದಿಂದಾಗಿ ಸತ್ತಿರಬಹುದು ಅನ್ನಿಸ್ತಾ ಇದೆ. ದಯವಿಟ್ಟು ಸೂಕ್ತ ತನಿಖೆ ಮಾಡಿ ನಮಗೆ ನ್ಯಾಯ ಕೊಡಿಸಿ ಸರ್ ಅಂತ ಗೋಗರಿತಾರೆ. ಈಗ ಪೊಲೀಸರ ತಲೆಗೆ ಇದು ಪೂರ್ವ ನಿಯೋಜಿತ ಕೃತ್ಯ ಅನ್ನೋ ಡೌಟ್ ಹೊಕ್ಕಿತ್ತು. ಕವಿತಾಳನ್ನ ಸಮಾಧಾನ ಮಾಡಿ ಮತ್ತಷ್ಟು ವಿಚಾರಣೆ ಮಾಡ್ತಾರೆ. ನಿಮಗೆ ಯಾರ ಮೇಲಾದರೂ ಡೌಟ್ ಇದೆಯಾ ಅಂತ ಕೇಳ್ತಾರೆ. ಸರ್, ಇವರೇ ಮಾಡಿರಬಹುದು ಅಂತ ಹೇಳೋದು ಕಷ್ಟ ಸರ್. ಮನೆಯಲ್ಲಿ ಇದ್ದಿದ್ದೇ ಅಣ್ಣ, ಅತ್ತಿಗೆ, ಮಕ್ಕಳು ಮತ್ತು ಅಮ್ಮ ತೀರು ಹೋದ್ಮೇಲೆ ಅಣ್ಣ ಅತ್ತಿಗೆ ಮಕ್ಕಳು ಇರ್ತಾ ಇದ್ರು ಅಂತಾರೆ. ಸರಿ, ನಿಮ್ಮ ಅತ್ತಿಗೆ ಹೇಗೆ? ಅವರ ಮತ್ತು ನಿಮ್ಮ ಅಣ್ಣನ ನಡುವೆ ಏನಾದರೂ ತಕರಾರು, ವೈಮನಸ್ಸು ಇತ್ತಾ? ಗಂಡ ಹೆಂಡತಿ ಸಂಬಂಧ ಹೇಗಿತ್ತು ಅಂತ ಕೇಳ್ತಾರೆ. ಇಲ್ಲಿಂದ ಕವಿತಾ ಸಣ್ಣ ಫ್ಲ್ಯಾಶ್ ಬ್ಯಾಕ್ ಸ್ಟಾರ್ಟ್ ಮಾಡ್ತಾರೆ. ಸರ್, ಅದು 2021 ಯಾವುದೋ ವಿಚಾರಕ್ಕೆ ಅಣ್ಣ ಮತ್ತು ಭಾಬಿ ನಡುವೆ ಜೋರು ಜಗಳ ಆಗಿತ್ತು. ಈ ಮೊದಲು ಸಣ್ಣ ಪುಟ್ಟ ಜಗಳ ಆಗ್ತಿತ್ತು, ಬಟ್ ಈ ಸಲ ಗಲಾಟೆ ತುಂಬಾ ಜೋರಾಗಿತ್ತು. ಭಾಬಿ ಜಗಳ ಮಾಡಿಕೊಂಡು ಈ ಮನೆಯಲ್ಲಿ ನಾನಿರಲ್ಲ ಅಂತ ಹೇಳಿ ತವರಿಗೆ ಹೋಗಿ ಸೆಟ್ಲ್ ಆಗಿಬಿಟ್ಟಿದ್ರು. ಇವರ ಜಗಳ ವಿಚ್ಛೇದನದವರೆಗೂ ಬಂದಿತ್ತು. ನನಗೆ ಡಿವೋರ್ಸ್ ಕೊಡಿ ಅಂತ ಭಾಬಿ ಪಟ್ಟು ಹಿಡಿದಿದ್ರು. ಆಮೇಲೆ ಹಿರಿಯರೆಲ್ಲ ಹೋಗಿ ಅವ್ರ ಜೊತೆ ಮಾತಾಡಿ ಸಮಾಧಾನ ಮಾಡಿ ಬಂದಿದ್ರು. ನಂತರ ಮೇ 2022ರಲ್ಲಿ ಅವರು ಮತ್ತೆ ಮನೆಗೆ ಬಂದರು ಸರ್. ಬಟ್ ಈ ಸಲ ಮನೆಗೆ ಬರುವಾಗ ಭಾಬಿ ಅಣ್ಣನಿಗೆ ಕಂಡೀಷನ್ ಹಾಕಿದ್ರು. ನಾನು ಕೇವಲ ಮಕ್ಕಳ ಸಲುವಾಗಿ ಮನೆಗೆ ಬರ್ತಾ ಇರೋದು, ನಿನ್ನ ಜೊತೆ ಆಗಲಿ ನಿನ್ನ ಕುಟುಂಬದವರ ಜೊತೆ ಆಗಲಿ ಯಾವುದೇ ಸಂಬಂಧ ಇಟ್ಕೊಳ್ಳಲ್ಲ ಅಂದ್ಬಿಟ್ಟಿದ್ರು. ಅಲ್ಲದೆ ನನ್ನ ಖರ್ಚಿಗೆ ಅಂತ ತಿಂಗಳಿಗೆ 2 ಲಕ್ಷ ರೂಪಾಯಿ ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡಿದ್ರು. ಅಣ್ಣ ಅವರ ಎಲ್ಲ ಕಂಡೀಷನ್ ಒಪ್ಕೊಂಡಿದ್ರು ಸರ್ ಅಂತ ಕಮಲ್ ಸಹೋದರಿ ಕವಿತಾ ಲಾಲ್ವಾನಿ ಹೇಳ್ತಾರೆ. ಸರಿ, ಹಾಗಾದ್ರೆ ನಿಮಗೆ ನಿಮ್ಮ ಅತ್ತಿಗೆ ಕಾಜಲ್ ಮೇಲೆ ಅನುಮಾನ ಇದೆಯಾ ಅಂತ ಕೇಳಿದ್ಕೆ ಹೌದು ಸರ್, ಇದೆಲ್ಲ ನೋಡ್ತಾ ಇದ್ರೆ ನನಗೆ ಕಾಜಲ್ ಏನಾದರೂ ಮಾಡಿರಬಹುದು ಅಂತ ಅನುಮಾನ ಇದೆ ಸರ್ ಅಂತಾರೆ. ಸರಿ ಅಂತ ಪೊಲೀಸರು ಕವಿತಾ ಸ್ಟೇಟ್ಮೆಂಟ್ ಆಧರಿಸಿ ಕಾಜಲ್ ಶಾ ವಿರುದ್ಧ ಕೇಸ್ ರಿಜಿಸ್ಟರ್ ಮಾಡ್ತಾರೆ. ಆದರೆ ತಕ್ಷಣಕ್ಕೆ ಅವಳನ್ನು ಅರೆಸ್ಟ್ ಮಾಡಲ್ಲ, ಬದಲಾಗಿ ಅವಳ ಕುಂಡಲಿ ಜಾಲಾಡೋಕೆ ಶುರು ಮಾಡ್ತಾರೆ. ಕಮಲ್ ಕಾಂತ್ ಒಬ್ಬ ಪ್ರತಿಷ್ಠಿತ ಬಿಸ್ನೆಸ್ ಮ್ಯಾನ್. ಅಂಥವನಿಗೆ ವಿಷಪ್ರಾಶನ ಮಾಡಲಾಗಿತ್ತು. ಹೈ ಪ್ರೊಫೈಲ್ ಕೇಸ್ ಆಗಿದ್ರಿಂದ ಕಾಜಲ್ ಶಾ ಸೇರಿದಂತೆ ಇಡೀ ಕುಟುಂಬದ ಸದಸ್ಯರಿಗೆ ಹೆವಿ ಮೆಟಲ್ ಟೆಸ್ಟ್ ಮಾಡಿಸಿಕೊಳ್ಳುವಂತೆ ಡಾಕ್ಟರ್ಸ್ ಹೇಳ್ತಾರೆ. ಬಹುಶಃ ಯಾರೋ ಹೊರಗಿನವರು ಇಡೀ ಫ್ಯಾಮಿಲಿಗೆ ಏನಾದರೂ ವಿಷ ಹಾಕಿ ಸಾಯಿಸೋ ಹುನ್ನಾರ ಮಾಡಿರೋ ಸಾಧ್ಯತೆಯನ್ನು ನಿರ್ಲಕ್ಷಿಸಬಾರದು ಅಂತ ಎಲ್ಲರಿಗೂ ಟೆಸ್ಟ್ ಮಾಡಿಸಿಕೊಳ್ಳುವಂತೆ ಪೊಲೀಸರು ಸೂಚಿಸ್ತಾರೆ. ಎಲ್ಲರೂ ಬ್ಲಡ್ ಸ್ಯಾಂಪಲ್ ಕೊಡೋಕೆ ಒಪ್ತಾರೆ, ಆದರೆ ಕಾಜಲ್ ಮಾತ್ರ ಸ್ಯಾಂಪಲ್ ಕೊಡೋಕೆ ಒಪ್ಪಲ್ಲ. ಐ ಆಮ್ ಪರ್ಫೆಕ್ಟ್ಲಿ ಫೈನ್, ನನಗೆ ಯಾವುದೇ ರೀತಿಯ ಹೊಟ್ಟೆ ನೋವು, ವಾಂತಿ ಅಥವಾ ಅನಾರೋಗ್ಯದ ಲಕ್ಷಣಗಳಿಲ್ಲ, ಹಾಗಾಗಿ ನನಗೆ ಈ ಟೆಸ್ಟ್ನ ಅಗತ್ಯವಿಲ್ಲ ಅಂದ್ಬಿಡ್ತಾಳೆ. ನಾನು ನನ್ನ ಗಂಡನನ್ನು ಕಳ್ಕೊಂಡು ದುಃಖದಲ್ಲಿದ್ದೀನಿ, ಪ್ಲೀಸ್ ನನಗೆ ಹಿಂಸೆ ಕೊಡಬೇಡಿ, ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡಿ ಅಂತ ಡ್ರಾಮಾ ಶುರು ಮಾಡ್ತಾಳೆ. ಬಟ್ ಸ್ವಲ್ಪ ಹೊತ್ತಿನ ನಂತರ ಯೋಚಿಸಿ, ಸರಿ ಸ್ವಲ್ಪ ಟೈಮ್ ಕೊಡಿ, ನಾನೇ ಲ್ಯಾಬ್ಗೆ ಹೋಗಿ ಸ್ಯಾಂಪಲ್ ಕೊಟ್ಟು ಬರ್ತೀನಿ ಅಂತಾರೆ. ಪೊಲೀಸರು ಅದಕ್ಕೂ ಏನೂ ಹೇಳ್ದೆ ಸರಿ ಆಯಿತು ಅಂತಾರೆ. ಬಟ್ ಸೈಲೆಂಟ್ ಆಗಿ ಅವಳ ಚಲನವಲನದ ಬಗ್ಗೆ ಟ್ರ್ಯಾಕ್ ಮಾಡ್ತಿರ್ತಾರೆ. ಹೀಗೆ 1 ವಾರ ಕಳೆಯುತ್ತೆ. 1 ವಾರದ ನಂತರ ಕಾಜಲ್ ಹೋಗಿ ಸ್ಯಾಂಪಲ್ ಕೊಡ್ತಾಳೆ. ವಿಶೇಷ ಅಂದರೆ ಅವಳ ದೇಹದಲ್ಲೂ ವಿಷಕಾರಿ ಅಂಶ ಪತ್ತೆಯಾಗಿತ್ತು. ಬಟ್ ಅದು ಪ್ರಾಣಕ್ಕೆ ತೊಂದರೆ ಕೊಡುವಷ್ಟು ಜಾಸ್ತಿ ಇರಲಿಲ್ಲ. ಹಾಗಾದರೆ ಗಂಡ ಹೆಂಡತಿ ಇಬ್ಬರಿಗೂ ವಿಷ ಹಾಕಿದ್ದು ಯಾರು? ಕಮಲ್ನನ್ನ ಕೊಂದವರು ಹೆಂಡತಿ ಕಾಜಲ್ನನ್ನೂ ಸಾಯಿಸೋಕೆ ಸ್ಕೆಚ್ ಹಾಕಿದ್ರಾ? ತನಿಖೆಯ ಜಾಡು ಹಿಡಿದು ಹೊರಟಿದ್ದ ಪೊಲೀಸರಿಗೆ ಕೆಲವು ಇಂಟ್ರೆಸ್ಟಿಂಗ್ ಸತ್ಯ ದರ್ಶನ ಆಗೋದ್ರಲ್ಲಿತ್ತು. ಇತ್ತ ಪೊಲೀಸರ ಒಂದು ಟೀಮ್ ಕಾಜಲ್ ಮತ್ತು ಕಮಲ್ ಇಬ್ಬರ ಕಾಲ್ ಡೀಟೇಲ್ಸ್ ತೆಗೆಸಿ ಪರಿಶೀಲನೆ ಮಾಡ್ತಾರೆ. ಈಗಲೂ ಪೊಲೀಸರ ಸಸ್ಪೆಕ್ಟ್ ಲಿಸ್ಟ್ನಲ್ಲಿ ಕಾಜಲ್ ನಂಬರ್ 1 ಆಗಿದ್ಲು. ಹಾಗಾಗಿ ಕಾಜಲ್ ಕಾಲ್ ರೆಕಾರ್ಡ್ಸ್ ಕೂಲಂಕಷವಾಗಿ ಜಾಲಾಡ್ತಾರೆ. ಅವಳ ಕಾಲ್ ಲಿಸ್ಟ್ನಲ್ಲಿದ್ದ ಅಷ್ಟೂ ನಂಬರ್ಗಳಲ್ಲಿ ಒಂದು ನಂಬರ್ ಮೇಲೆ ಡೌಟ್ ಬರುತ್ತೆ. ಯಾಕಂದ್ರೆ ಅದು ಅವರ ಫ್ಯಾಮಿಲಿ ಮೆಂಬರ್ನ ನಂಬರ್ ಆಗಿರಲಿಲ್ಲ. ಆದರೂ ಆ ನಂಬರ್ ಜೊತೆ ಕಾಜಲ್ ಕಂಟಿನ್ಯೂಸ್ ಆಗಿ ಮಾತಾಡ್ತಾ ಇದ್ಲು. ಹಾಗಾದ್ರೆ ಆ ನಂಬರ್ ಯಾರದ್ದು? ಆ ನಂಬರ್ ಯಾರೋ ಹಿತೇಶ್ ಜೈನ್ ಅನ್ನೋನ ಹೆಸರಲ್ಲಿ ರಿಜಿಸ್ಟರ್ ಆಗಿತ್ತು. ಹಾಗಾದ್ರೆ ಈ ಹಿತೇಶ್ ಜೈನ್ ಯಾರು? ಅವನಿಗೂ ಕಾಜಲ್ಗೂ ಏನ್ ಲಿಂಕ್? ಹಿತೇಶ್ ಜೈನ್ ಬಗ್ಗೆ ತನಿಖೆ ಮಾಡ್ತಾರೆ. ಹಿತೇಶ್ ಕಾಜಲ್ನ ಸ್ಕೂಲ್ ಫ್ರೆಂಡ್. ಇಬ್ರು ಸ್ಕೂಲ್ ಮತ್ತು ಕಾಲೇಜ್ ಡೇಸ್ ಇಂದಾನೆ ಒಟ್ಟಿಗೆ ಓದ್ತಾ ಇದ್ರು. ಇಬ್ಬರ ನಡುವೆ ಗಾಢ ಸ್ನೇಹವೂ ಇತ್ತು. ಕಮಲ್ ಕಾಂತ್ ಶಾನಂತೆ ಹಿತೇಶ್ ಜೈನ್ ಕೂಡ ಮುಂಬೈನ ವಿಲೇಪಾರ್ಲಿಯಲ್ಲಿ ಗಾರ್ಮೆಂಟ್ ಬಿಸ್ನೆಸ್ ನಡೆಸ್ತಾ ಇದ್ದ. ಹಿತೇಶ್ ಮತ್ತು ಕಾಜಲ್ಗೆ ಗೊತ್ತಾಗದಂತೆ ಪೊಲೀಸರು ಇವರಿಬ್ಬರ ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ತಾ ಇದ್ರು. ಬಟ್ ಅವನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಬೇಕು ಅನ್ನುವಷ್ಟರಲ್ಲಿ ಹಿತೇಶ್ ಇದ್ದಕ್ಕಿದ್ದಂತೆ ನಾಪತ್ತೆಯಾಗ್ಬಿಡ್ತಾನೆ. ಕೆಲವು ದಿನಗಳ ಬಳಿಕ ಅವನಾಗೆ ಪೊಲೀಸರ ಮುಂದೆ ಪ್ರತ್ಯಕ್ಷ ಆಗ್ತಾನೆ. ಸ್ಟೇಷನ್ಗೆ ಬಂದ
ಬಂದವನೇ, ಸರ್ ಯಾರೋ ನನ್ನನ್ನು ಕಿಡ್ನ್ಯಾಪ್ ಮಾಡಿಬಿಟ್ಟಿದ್ರು, ನನಗೆ ಸರಿಯಾಗಿ ಹೊಡೆದ್ರು, ನನ್ನನ್ನು ಶಹಾಪುರ ಬಳಿಯ ನಾಸಿಕ್ ರಸ್ತೆಯ ಹೈವೇ ಮೇಲೆ ಎಸ್ತು ಹೋಗ್ಬಿಟ್ರು ಸರ್ ಅಂತ ಹೇಳ್ತಾ ಅವನಿಗಾಗಿದ್ದ ಗಂಭೀರ ಗಾಯಗಳನ್ನು ತೋರಿಸ್ತಾನೆ. ಪೊಲೀಸರು ಅವನನ್ನು ಕೂರಿಸಿಕೊಂಡು ನಿನ್ನ ಕಿಡ್ನ್ಯಾಪ್ ಮಾಡಿದವರು ಯಾರು, ಯಾಕೆ ಅಪಹರಿಸಿದ್ರು ಅಂತೆಲ್ಲ ಮಾಹಿತಿ ಕೇಳ್ತಾರೆ. ಅದಕ್ಕೆ ಅವರು ಯಾರು ಅಂತ ಗೊತ್ತಿಲ್ಲ ಸರ್, ನನ್ನನ್ನು ಎತ್ತಾಕೊಂಡು ಹೋಗಿ ಚೆನ್ನಾಗಿ ಹೊಡೆದು ಆಮೇಲೆ ಬಿಟ್ಟು ಕಳಿಸಿದ್ರು ಅಂತಾನೆ. ಸರಿ ಅಂತ ಅನಾಮಿಕ ವ್ಯಕ್ತಿಗಳ ವಿರುದ್ಧ ಕಿಡ್ನ್ಯಾಪ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೋತಾರೆ. ಹಿತೇಶ್ನ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಬಟ್ ಹಿತೇಶ್ ನಾಟಕ ಆಡ್ತಿದ್ದಾನೆ ಅನ್ನೋದು ಪೊಲೀಸರಿಗೆ ಗೊತ್ತಾಗಿತ್ತು. ಆದರೂ ಬಿಟ್ಟು ಹಿಡಿಯೋಣ ಅಂತ ಪ್ಲಾನ್ ಮಾಡಿಕೊಂಡು ಅವನ ಮೇಲೆ ನಿಗಾ ಇಟ್ಟಿದ್ರು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಗಿದ ಮೇಲೆ ಹಿತೇಶ್ನ ಸ್ಟೇಷನ್ಗೆ ಕರೆಸ್ಕೊತಾರೆ. ವಿಚಾರಣೆ ಆರಂಭಿಸ್ತಾರೆ. ಬಟ್ ಹಿತೇಶ್ ಪದೇ ಪದೇ ತನ್ನ ಸ್ಟೇಟ್ಮೆಂಟ್ ಚೇಂಜ್ ಮಾಡ್ತಾ ಇದ್ದ. ಅವನು ಹೇಳಿದ ಜಾಗ ಮತ್ತು ಆತನ ಮೊಬೈಲ್ ಲೊಕೇಶನ್ ಟ್ರೇಸ್ ಮಾಡ್ತಾರೆ. ಬಟ್ ಯಾವುದು ಮ್ಯಾಚ್ ಆಗಲ್ಲ. CCTV ಕೂಡ ಪರಿಶೀಲನೆ ಮಾಡ್ತಾರೆ. ಅಲ್ಲೂ ಏನೂ ಸಿಗಲ್ಲ. ಅಲ್ಲಿಗೆ ಹಿತೇಶ್ ಸುಳ್ಳು ಹೇಳ್ತಿದ್ದಾನೆ, ಅವನೇ ಗಾಯ ಮಾಡಿಕೊಂಡು ನಾಟಕ ಮಾಡ್ತಿದ್ದಾನೆ ಅನ್ನೋದು ಕನ್ಫರ್ಮ್ ಆಗಿತ್ತು. ಹಿತೇಶ್ನ ಫೋನ್ ವಶಕ್ಕೆ ಪಡಿತಾರೆ. ಅವನ ವೆಬ್ ಸರ್ಚ್ ಹಿಸ್ಟ್ರಿ ಚೆಕ್ ಮಾಡಿದಾಗ ಪೊಲೀಸರಿಗೆ ಎಲ್ಲವೂ ಕ್ಲಿಯರ್ ಆಗಿತ್ತು. ಹಿತೇಶ್ ತನ್ನ ಮೊಬೈಲ್ನಲ್ಲಿ ಕಳೆದ ಕೆಲವು ವಾರಗಳಿಂದ ಆರ್ಸೆನಿಕ್ ಮತ್ತು ಥೀಲಿಯಂ ಕೆಮಿಕಲ್ಗಳ ಬಗ್ಗೆ ಸರ್ಚ್ ಮಾಡಿದ್ದ. ಇದು ಹೇಗೆ ರಿಯಾಕ್ಟ್ ಮಾಡುತ್ತೆ, ಎಲ್ಲಿಂದ ಖರೀದಿ ಮಾಡಬೇಕು ಅನ್ನೋ ಬಗ್ಗೆ ಸೇರಿದಂತೆ ಇನ್ನೂ ಅನೇಕ ವಿಷಯಗಳ ಬಗ್ಗೆ ಸರ್ಚ್ ಮಾಡಿದ್ದ. ಹೌ ಟು ಕಮಿಟ್ ಪರ್ಫೆಕ್ಟ್ ಅನ್ನೋದನ್ನು ಸರ್ಚ್ ಮಾಡಿದ್ದ. ಪ್ಲಾನ್ ಎ, ಪ್ಲಾನ್ ಬಿ ಬಗ್ಗೆಯೂ ಸರ್ಚ್ ಮಾಡಿದ್ದ. ಇಂಟ್ರೆಸ್ಟಿಂಗ್ ಅಂದರೆ ಹಿತೇಶ್ 100ಕ್ಕೂ ಹೆಚ್ಚು ಬಾರಿ ಈ ಕೆಮಿಕಲ್ಗಳ ಬಗ್ಗೆ ಗೂಗಲ್ ಸರ್ಚ್ ಮಾಡಿದ್ದ. ಇದು ಜಸ್ಟ್ ಕೋಇನ್ಸಿಡೆನ್ಸ್ ಆಗೋಕೆ ಚಾನ್ಸೇ ಇಲ್ಲ ಅನ್ನೋದು ಪೊಲೀಸರಿಗೆ ಮನವರಿಕೆ ಆಗಿತ್ತು. ಇಲ್ಲಿಂದ ಹಿತೇಶ್ ಜೈನ್ನ ರುಬ್ಬೋಕೆ ಸ್ಟಾರ್ಟ್ ಮಾಡ್ತಾರೆ. ಹಿತೇಶ್ ಹೆಚ್ಚು ನಖರ ಮಾಡದೆ ಎಲ್ಲವನ್ನು ಬಾಯ್ಬಿಟ್ಟಿದ್ದ. ಅವನ ಸ್ಟೇಟ್ಮೆಂಟ್ ಆಧಾರದ ಮೇಲೆ ಕಾಜಲ್ ಶಹಾನನ್ನು ಅರೆಸ್ಟ್ ಮಾಡ್ತಾರೆ. ಆಲ್ರೆಡಿ ಈ ಕೇಸ್ನ ಮುಂಬೈ ಕ್ರೈಮ್ ಬ್ರಾಂಚ್ಗೆ ಟ್ರಾನ್ಸ್ಫರ್ ಮಾಡಿದ್ರು. ಕ್ರೈಮ್ ಬ್ರಾಂಚ್ನವರು ಇಬ್ಬರಿಗೂ ಸರಿಯಾಗಿ ಗ್ರಿಲ್ ಮಾಡ್ತಾರೆ. ಕೊಲೆ ಸಾಬೀತುಪಡಿಸೋಕೆ ಪೊಲೀಸರ ಬಳಿ ಇದ್ದಿದ್ದು ಡಿಜಿಟಲ್ ಫುಟ್ ಪ್ರಿಂಟ್ಸ್, ಇಂಟರ್ನೆಟ್ ಸರ್ಚ್ ಹಿಸ್ಟ್ರಿ ಮತ್ತು ಫೊರೆನ್ಸಿಕ್ ರಿಪೋರ್ಟ್ ಮಾತ್ರ. ಜೊತೆಗೆ ಅವರಿಬ್ಬರ ಮೊಬೈಲ್ನಿಂದ ಡಿಲೀಟ್ ಮಾಡಲಾಗಿದ್ದ ವಾಟ್ಸ್ಆ್ಯಪ್ ಚಾಟ್ಸ್ ರಿಕವರಿ ಮಾಡ್ತಾರೆ. ಇದರಲ್ಲಿ ಹಿತೇಶ್ ಕಾಜಲ್ಗೆ ವಿಷವನ್ನ ನೀರಲ್ಲಿ ಹೇಗೆ ಮಿಕ್ಸ್ ಮಾಡಬೇಕು, ಎಷ್ಟು ಕ್ವಾಂಟಿಟಿ ಕೊಡಬೇಕು ಅಂತ ಬರೆದಿದ್ದ. ಇವರ ನಡುವೆ ಆಗಿದ್ದ ರೊಮ್ಯಾಂಟಿಕ್ ಚಾಟ್ಗಳು ಇವರ ಅಫೇರ್ನ ಬಹಿರಂಗಪಡಿಸಿದ್ವು. ಇವೆಲ್ಲವನ್ನು ಕಾಜಲ್ ಮುಂದೆ ಇಟ್ಟು ಪ್ರಶ್ನೆ ಕೇಳೋಕೆ ಶುರು ಮಾಡ್ತಾರೆ. ಇಲ್ಲಿಂದ ಕಾಜಲ್ ತನ್ನ ಕಥೆ ಸ್ಟಾರ್ಟ್ ಮಾಡ್ತಾಳೆ. ಸರ್, ನಾನು ಮತ್ತು ಹಿತೇಶ್ ಜೈನ್ ಚೈಲ್ಡ್ಹುಡ್ ಫ್ರೆಂಡ್ಸ್. ನಾವಿಬ್ಬರು ಒಬ್ಬರನ್ನೊಬ್ಬರು ತುಂಬ ಪ್ರೀತಿಸ್ತಾ ಇದ್ವಿ. ಆದರೆ ಕಾರಣಾಂತರಗಳಿಂದ ನನ್ನ ಮದುವೆ ಕಮಲ್ ಖಾನ್ ಜೊತೆ ಆಗೋಯ್ತು. ಮದುವೆ ಆದಮೇಲೆ ನಾನು ಹಿತೇಶ್ನ ಮರೆತು ಹೊಸ ಜೀವನ ಆರಂಭಿಸಿದ್ದೆ. ಕಮಲ್ ಜೊತೆ ಖುಷಿಯಾಗಿದ್ದೆ. ಬಟ್ ಹೋಗ್ತಾ ಹೋಗ್ತಾ ಎಲ್ಲ ಚೇಂಜ್ ಆಯಿತು. ದುಡ್ಡು, ಆಸ್ತಿ ಎಲ್ಲ ಇದ್ರೂ ನನಗೆ ನೆಮ್ಮದಿ ಇರಲಿಲ್ಲ. ನಮ್ಮಿಬ್ಬರ ಮಧ್ಯೆ ಸಣ್ಣ ಸಣ್ಣ ವಿಷಯಕ್ಕೂ ಜಗಳ ಆಗ್ತಾ ಇರ್ತಿತ್ತು. ಒಂದಿನ ಹೀಗೆ ಜಗಳ ಆಡಿಕೊಂಡು ತವರು ಮನೆಯಲ್ಲಿ ಇದ್ದಾಗ ಸೋಷಿಯಲ್ ಮೀಡಿಯಾದಲ್ಲಿ ಹಿತೇಶ್ ಸಿಕ್ಕ. ಅವನು ನನಗಿಂತ 1 ವರ್ಷ ಚಿಕ್ಕವನು. ಮತ್ತೆ ನಮ್ಮಿಬ್ಬರ ನಡುವೆ ಮಾತು ಆರಂಭವಾಯಿತು. ಸಂಸಾರದಲ್ಲಿ ನನಗೆ ಖುಷಿ ಇರಲಿಲ್ಲ. ನನ್ನ ನೋವನ್ನು ಹಿತೇಶ್ ಜೊತೆ ಹಂಚ್ಕೊಂಡೆ. ನಾವಿಬ್ರು ಹತ್ತಿರ ಆದ್ವಿ, ತುಂಬಾ ಹತ್ತಿರ ಆದ್ವಿ ಸರ್ ಅಂತಾಳೆ. ಒಂದಿನ ಕಮಲ್ ನನ್ನ ಮೊಬೈಲ್ ಚೆಕ್ ಮಾಡಿದ್ರು. ನನ್ನ ಮತ್ತು ಹಿತೇಶ್ ನಡುವಿನ ಚಾಟ್ಸ್ ನೋಡಿ ನನ್ನ ಜೊತೆ ಜಗಳ ಮಾಡಿದ್ರು. ಆವತ್ತು ಮನೆಯಲ್ಲಿ ದೊಡ್ಡ ರಾದ್ಧಾಂತವೇ ಆಯಿತು. ಇಲ್ಲಿಂದ ಕಮಲ್ ಮತ್ತು ನನ್ನ ನಡುವೆ ಬಿರುಕು ಜಾಸ್ತಿ ಆಗಿತ್ತು. ನಾವಿಬ್ರು ಒಂದೇ ಮನೆಯಲ್ಲೇ ಸೆಪರೇಟ್ ರೂಮ್ನಲ್ಲಿರೋಕೆ ಸ್ಟಾರ್ಟ್ ಮಾಡಿದ್ವಿ. ಕೆಲವು ದಿನಗಳ ನಂತರ ನಾನು ನಮ್ಮಮ್ಮ ಮನೆಗೆ ಹೋಗ್ಬಿಟ್ಟೆ ಅಂತಾಳೆ. ಕಮಲ್ನಿಂದ ದೂರ ಆದಷ್ಟು ಹೆಚ್ಚು ಹಿತೇಶ್ ಜೊತೆಗೆ ಕ್ಲೋಸ್ ಆದೆ. ನನಗೆ ಕಮಲ್ನಿಂದ ಮುಕ್ತಿ ಬೇಕಿತ್ತು, ಹಿತೇಶ್ ಜೊತೆಗೆ ಬಾಳ್ಬೇಕಿತ್ತು. ಅದಕ್ಕೆ ಕಮಲ್ನ ಮುಗಿಸೋ ಪ್ಲಾನ್ ಮಾಡಿದ್ವಿ ಸರ್. ಅವನನ್ನು ಮುಗಿಸಿ ನಾವಿಬ್ಬರೂ ಮದುವೆಯಾಗಿ ಆರಾಮಾಗಿರೋಣ ಅಂದ್ಕೊಂಡ್ವಿ. ಬಟ್ ನಾವಿಬ್ಬರೂ ಸಿಕ್ಕಾಕೊಳ್ದೆ ಕಮಲ್ನ ಹೇಗೆ ಮುಗಿಸೋದು ಅಂತ ತುಂಬ ಯೋಚಿಸಿದ್ವಿ. ಕಮಲ್ನ ಕೋಟ್ಯಾಂತರ ರೂಪಾಯಿ ಆಸ್ತಿ, ಇನ್ಶೂರೆನ್ಸ್ ಹಣ ಎಲ್ಲವನ್ನ ಹೇಗೆ ಲಪ್ಟಾಯಿಸೋದು ಅಂತ ಪ್ಲಾನ್ ಮಾಡಿದ್ವಿ ಸರ್ ಅಂತಾಳೆ. ಕಮಲ್ನ ಸಾಯಿಸಲೇಬೇಕು ಅಂತ ಮೈಂಡ್ ಫಿಕ್ಸ್ ಮಾಡಿಕೊಂಡು ತವರು ಮನೆಯಿಂದ ಮೇ 2022ರಲ್ಲಿ ಕಮಲ್ ಮನೆಗೆ ವಾಪಸ್ ಬಂದೆ ಸರ್ ಅಂತ ಕಾಜಲ್ ಹೇಳ್ತಾಳೆ. ಮುಂದೆ ಹಿತೇಶ್ ಮಾತಾಡ್ತಾನೆ. ಸರ್, ಕಮಲ್ನನ್ನ ಹಿಸುಕಿ ಅಥವಾ ಮಾರಕಾಸ್ತ್ರಗಳಿಂದ ಹೊಡೆದು ಕೊಂದ್ರೆ ನಾವು ಸಿಕ್ಕಾಕೊಳ್ತೀವಿ ಅಂತ ಗೊತ್ತಿತ್ತು. ಅದಕ್ಕೆ ಗೂಗಲ್ನಲ್ಲಿ ಸರ್ಚ್ ಮಾಡಿದ್ವಿ. ಅಲ್ಲಿ ಆರ್ಸೆನಿಕ್ ಮತ್ತು ಥೀಲಿಯಂ ವಿಷದ ಬಗ್ಗೆ ಗೊತ್ತಾಯಿತು. ಇದನ್ನು ನಾನು ಕಾಜಲ್ಗೆ ಹೇಳಿದೆ. ಆದರೆ ಅದನ್ನು ತಗೊಳ್ಳೋದು ಅಷ್ಟು ಈಸಿ ಇರಲಿಲ್ಲ. ಅದಕ್ಕೆ ನಾನು ಮುಂಬೈನ ಬೈಕುಲಾ ಫಾರ್ಮಾ ಕಂಪನಿಯ ಎಂಪ್ಲಾಯಿ ಅಂತ ಸುಳ್ಳು ಹೇಳಿ ಪಂಜಾಬ್ನಲ್ಲಿ ಇಬ್ಬರು ಕೆಮಿಕಲ್ ಡೀಲರ್ ಅನ್ನ ಪತ್ತೆ ಹಚ್ಚಿ ಅವರಿಂದ ವಿಷ ಖರೀದಿಸಿದೆ ಅಂತಾನೆ. ನಂತರ ಕಾಜಲ್ ಮಾತಾಡ್ತಾಳೆ. ಸರ್, ಮೊದಲಿಗೆ ನಮ್ಮ ಟಾರ್ಗೆಟ್ ಆಗಿದ್ದೆ ನನ್ನ ಅತ್ತೆ ಸರಳಾದೇವಿ.
ಕಮಲ್ ಕಾಂತ್ನನ್ನ ಮುಗಿಸೋಕು ಮೊದಲು ಸರಳಾದೇವಿ ಮೇಲೆ ಟ್ರೈ ಮಾಡೋಣ ಅಂತ ಮೊದಲಿಗೆ ಅತ್ತೆಯನ್ನೇ ಮುಗಿಸೋಕೆ ಸ್ಕೆಚ್ ಹಾಕಿದ್ವಿ. ಆಗಸ್ಟ್ 2022ರಲ್ಲಿ ಅವರಿಗೆ ಊಟದಲ್ಲಿ ಸ್ವಲ್ಪ ವಿಷ ಹಾಕಿ ಬಡಿಸಿದ್ದೆ. ನಂತರ ಅವರು ವಿಪರೀತ ಹೊಟ್ಟೆ ನೋವಿನಿಂದ ಅಸ್ವಸ್ಥರಾದ್ರು. ಅವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು, ಏನೂ ಯೂಸ್ ಆಗಲಿಲ್ಲ. ಅವರ ದೇಹದಲ್ಲಿದ್ದ ವಿಷ ಡಿಟೆಕ್ಟ್ ಆಗಲೇ ಇಲ್ಲ. ಸರಳಾದೇವಿ ಸತ್ತೋದ್ರು. ವಯೋಸಹಜ ಕಾಯಿಲೆಯಿಂದಾಗಿ ಸತ್ತಿದ್ದಾರೆ ಅಂತ ಎಲ್ಲರೂ ಅಂದ್ಕೊಂಡು ಸುಮ್ಮನಾದ್ರು ಸರ್. ಇದರಿಂದ ನಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು. ಇದೇ ಧೈರ್ಯದ ಮೇಲೆ ಕಮಲ್ ಮೇಲೂ ಇದೇ ಫಾರ್ಮುಲಾ ಟ್ರೈ ಮಾಡಿದ್ವಿ ಅಂತ ಕಾಜಲ್ ಒಂಚೂರು ಅಳುಕಿಲ್ಲದೆ ಹೇಳ್ತಾಳೆ. ನಾನು ಯಾವತ್ತೂ ಕಿಚನ್ಗೆ ಹೋಗ್ತಾ ಇರಲಿಲ್ಲ. ನಮ್ಮ ಮನೆಯಲ್ಲಿ ಅಡುಗೆ ಕೆಲಸಕ್ಕೆ ಜನ ಇದ್ರು. ಆದರೆ ವಿಷ ಹಾಕಬೇಕಿತ್ತಲ್ಲ, ಅದಕ್ಕೆ ನಿಧಾನವಾಗಿ ಕಿಚನ್ಗೆ ಹೋಗೋಕೆ ಸ್ಟಾರ್ಟ್ ಮಾಡಿದೆ. ನಾನೇ ಎಲ್ರಿಗೂ ಅಡುಗೆ ಮಾಡಿ ಬಡಿಸ್ತಾ ಇದ್ದೆ. ಇದರಿಂದ ಫ್ಯಾಮಿಲಿಯಲ್ಲಿ ಎಲ್ಲರೂ ಖುಷಿಯಾಗಿದ್ರು. ನಾನು ಚೇಂಜ್ ಆಗಿಬಿಟ್ಟಿದ್ದೀನಿ ಅಂದ್ಕೊಂಡಿದ್ರು. ಆದರೆ ನಾನು ಕಮಲ್ ಊಟದಲ್ಲಿ ವಿಷ ಬೆರೆಸೋಕೆ ಸ್ಟಾರ್ಟ್ ಮಾಡಿದೆ. ಇದರ ಬಗ್ಗೆ ಏನೂ ಗೊತ್ತಿಲ್ಲದ ಕಮಲ್ ನನ್ನ ಹೆಂಡತಿ ಚೇಂಜ್ ಆಗಿದ್ದಾಳೆ, ನನ್ನನ್ನು ಪ್ರೀತಿಯಿಂದ ನೋಡ್ಕೋತಿದ್ದಾಳೆ ಅಂದ್ಕೊಂಡಿದ್ರು. ಇದಾಗಿ ಸ್ವಲ್ಪ ದಿನಗಳಲ್ಲೇ ಕಮಲ್ಗೆ ಹೊಟ್ಟೆ ನೋವು, ವಾಂತಿ ಸ್ಟಾರ್ಟ್ ಆಯಿತು. ಅದರಿಂದನೇ ಅವನು ಸತ್ತೋದ ಸರ್ ಅಂತಾಳೆ. ಕೆಲವು ರಿಪೋರ್ಟ್ಸ್ ಪ್ರಕಾರ ಕಮಲ್ ಐಸಿಯುನಲ್ಲಿದ್ದಾಗಲೂ ಕಾಜಲ್ ಅವನಿಗೆ ವಿಷ ಬೆರೆಸಿರೋ ಜ್ಯೂಸ್ ಕುಡಿಸ್ತಿದ್ದು ಎನ್ನಲಾಗಿದೆ. ಮತ್ತೆ ನಿನ್ನ ದೇಹದಲ್ಲೂ ವಿಷಕಾರಿ ಕೆಮಿಕಲ್ಸ್ ಇರೋ ಬಗ್ಗೆ ರಿಪೋರ್ಟ್ ಬಂತಲ್ಲ, ಅದು ಹೇಗೆ ಅಂತ ಕೇಳ್ತಾರೆ. ಸರ್, ಯಾವಾಗ ಎಲ್ಲರೂ ಬ್ಲಡ್ ಸ್ಯಾಂಪಲ್ ಟೆಸ್ಟ್ ಮಾಡಬೇಕು ಅಂದರೂ ಆಗ ಬಹುಶಃ ನಾನೂ ಸಿಕ್ಬೀಳ್ತೀನಿ ಅಂತ ನನಗೆ ಗಾಬರಿ ಆಯಿತು. ಅದಕ್ಕೆ ನನ್ನ ಊಟದಲ್ಲಿ ನಾನೇ ಆ ಕೆಮಿಕಲ್ ಬೆರೆಸಿ ತಿಂದೆ ಸರ್. ಬಟ್ ಎಷ್ಟು ಕಡಿಮೆ ಪ್ರಮಾಣದಲ್ಲಿ ಬೆರೆಸಿದ್ರೆ ಜೀವಕ್ಕೆ ಅಪಾಯ ಆಗಲ್ಲ ಅನ್ನೋ ಬಗ್ಗೆ ನನಗೆ ಗೊತ್ತಿತ್ತು ಸರ್ ಅಂತ ಕಾಜಲ್ ಹೇಳ್ತಾಳೆ. ಕಾಜಲ್ಗೆ ಮಾಡಿದ್ದ ಮೆಸೇಜ್ಗಳಲ್ಲಿ ಹಿತೇಶ್ ಇನ್ನೂ ಸ್ವಲ್ಪ ವಿಷ ನೀರಲ್ಲಿ ಮಿಕ್ಸ್ ಮಾಡಿ ಕೊಡು, ಅವನಿಗೆ ಬದುಕೋಕೆ ಯಾವುದೇ ಚಾನ್ಸ್ ಕೊಡಬೇಡ ಅಂತೆಲ್ಲ ಬರೆದಿದ್ದ. ಇವೆಲ್ಲ ನ್ಯಾಯಾಲಯದಲ್ಲಿ ಪ್ರಮುಖ ಸಾಕ್ಷಿ ಆಗಿದ್ವು. ಇವೆಲ್ಲವುಗಳನ್ನು ಆಧರಿಸಿ ಕ್ರೈಮ್ ಬ್ರಾಂಚ್ ಸುಮಾರು 2,000ಕ್ಕೂ ಹೆಚ್ಚು ಪುಟಗಳ ಚಾರ್ಜ್ ಶೀಟ್ ರೆಡಿ ಮಾಡ್ತಾರೆ. ಇಬ್ಬರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ. ಈ ವೇಳೆ ಈ ಇಬ್ಬರು ನಾವು ಯಾವುದೇ ಕೊಲೆ ಮಾಡಿಲ್ಲ, ನಾವು ನಿರಪರಾಧಿಗಳು, ಪೊಲೀಸರು ಒತ್ತಡದಿಂದ ನಮ್ಮ ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ ಅಂತ ಉಲ್ಟಾ ಹೊಡಿತಾರೆ. ಮೊದಲಿಗೆ ನ್ಯಾಯಾಲಯ ಇಬ್ಬರನ್ನ ಡಿಸೆಂಬರ್ 8ರವರೆಗೆ ಪೊಲೀಸ್ ಕಸ್ಟಡಿಗೆ ಒಪ್ಪಿಸುತ್ತೆ. ಪೊಲೀಸರು ವಿಚಾರಣೆ ಎಲ್ಲ ಮುಗಿಸಿ ಜುಡಿಷಿಯಲ್ ಕಸ್ಟಡಿಗೆ ಕೊಡ್ತಾರೆ. ಇಬ್ರು ಬೇಲ್ಗಾಗಿ ಹಲವು ಸಲ ಮನವಿ ಮಾಡ್ತಾರೆ. ಆದರೆ ಇದು ಅತ್ಯಂತ ಕ್ರೂರ ಹಾಗೂ ವ್ಯವಸ್ಥಿತವಾದ ಕೊಲೆಯಾಗಿದ್ದು ಸಮಾಜಕ್ಕೆ ತಪ್ಪು ಸಂದೇಶ ರವಾನಿಸುತ್ತೆ ಅಂತ ಅಭಿಪ್ರಾಯಪಟ್ಟು ಕೋರ್ಟ್ ಜಾಮೀನು ಅರ್ಜಿಗಳನ್ನು ತಿರಸ್ಕರಿಸುತ್ತೆ. ಹೀಗಿರುವಾಗ 2 ವರ್ಷದ ಬಳಿಕ ಪ್ರಕರಣದ A1 ಕಾಜಲ್ ಶಾ, ನನಗೆ 20 ವರ್ಷದ ಒಬ್ಬ ಮಗಳು ಮತ್ತು 17 ವರ್ಷದ ಒಬ್ಬ ಮಗ ಇದ್ದಾನೆ, ಅವರನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಹೀಗಾಗಿ ಜಾಮೀನು ನೀಡುವಂತೆ 2024ರಲ್ಲಿ ಅರ್ಜಿ ಹಾಕ್ತಾಳೆ. ಕವಿತಾ 2022ರಿಂದ ಅಂದರೆ ಸುಮಾರು 1 ವರ್ಷದ 9 ತಿಂಗಳಿಗೂ ಹೆಚ್ಚು ಕಾಲದಿಂದ ಜೈಲಲ್ಲಿದ್ಲು. ಈ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ ಒಟ್ಟು 74 ಸಾಕ್ಷಿಗಳನ್ನು ಹೆಸರಿಸಿತ್ತು. ಇಷ್ಟೊಂದು ಸಾಕ್ಷಿಗಳ ವಿಚಾರಣೆ ಮುಗಿದು ತೀರ್ಪು ಬರೋಕೆ ಇನ್ನೂ ಹಲವು ವರ್ಷಗಳಾಗಬಹುದು. ವಿಚಾರಣೆ ಮುನ್ನವೇ ಒಬ್ಬರನ್ನ ಇಷ್ಟು ದೀರ್ಘಕಾಲ ಜೈಲಿನಲ್ಲಿಡೋದು ಅಪ್ರತ್ಯಕ್ಷ ಶಿಕ್ಷೆ ಅಂದರೆ ಪ್ರೀ ಟ್ರಯಲ್ ಕನ್ವಿಕ್ಷನ್ ಆದಂತೆ ಆಗುತ್ತೆ ಅಂತ ಕೋರ್ಟ್ ಅಭಿಪ್ರಾಯಪಟ್ಟು ಇವಳ ಮನವಿಯನ್ನ ಪುರಸ್ಕರಿಸುತ್ತೆ. ಕವಿತಾ ಶಾಗೆ ಕೆಲವೊಂದು ಷರತ್ತು ವಿಧಿಸಿ ಜಾಮೀನು ನೀಡುತ್ತೆ. ಅವಳ ಜಾಮೀನಿಗೆ ನ್ಯಾಯಾಲಯ ಕೊಟ್ಟ ಕಾರಣ ಈಗಾಗಲೇ ಆ ಮಕ್ಕಳ ತಂದೆ ಕಮಲ್ ತೀರ್ ಹೋಗಿದ್ದಾರೆ. ತಾಯಿ ಕೂಡ ಜೈಲಲ್ಲಿದ್ದರೆ ಮಕ್ಕಳ ಭವಿಷ್ಯ ಮತ್ತು ಓದು ಸಂಪೂರ್ಣವಾಗಿ ಹಾಳಾಗುತ್ತೆ ಮತ್ತು ಟ್ರಯಲ್ ಮುಗಿಯೋಕೆ ಇನ್ನೂ ಕಾಲಾವಕಾಶ ಬೇಕಾಗುತ್ತೆ. ಜೊತೆಗೆ ಈಕೆ ಮಹಿಳೆ ಅನ್ನೋದನ್ನ ಪರಿಗಣಿಸಿ ಮಾನವೀಯತೆಯ ಆಧಾರದ ಮೇಲೆ ಜಾಮೀನು ನೀಡ್ತಿರೋದಾಗಿ ಹೇಳಿತ್ತು. ಇದಾದ ನಂತರ 2ನೇ ಆರೋಪಿ ಹಿತೇಶ್ ಜೈನ್ ಕೂಡ ಜಾಮೀನಿಗೆ ಅರ್ಜಿ ಹಾಕ್ತಾನೆ. ಆಲ್ರೆಡಿ ಕಾಜಲ್ಗೆ ಜಾಮೀನು ಸಿಕ್ಕಿದೆ, ನನಗೂ ಸಮಾನತೆಯ ಆಧಾರದ ಮೇಲೆ ಬೇಲ್ ಕೊಡಿ ಅಂತ ಮನವಿ ಮಾಡ್ತಾನೆ. ಆದರೆ ನ್ಯಾಯಾಲಯ ಅವನ ಅರ್ಜಿಯನ್ನ ವಜಾ ಮಾಡಿಬಿಡುತ್ತೆ. ಕಾಜಲ್ ಪ್ಲಾನ್ನ ಕಾರ್ಯಗತಗೊಳಿಸಿದ್ಲು, ಆದರೆ ಈ ಪ್ಲಾನ್ನ ಮಾಸ್ಟರ್ ಮೈಂಡ್ ಹಿತೇಶ್. ಹಾಗಾಗಿ ಜಾಮೀನು ಕೊಡಲು ಅರ್ಹನಲ್ಲ ಅಂತ ಜಾಮೀನು ಅರ್ಜಿ ವಜಾಗೊಳಿಸುತ್ತೆ. ಇದಾದ ನಂತರ 2025ರಲ್ಲಿ ಹಿತೇಶ್ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನಿಗೆ ಅರ್ಜಿ ಹಾಕ್ತಾನೆ. ಆದರೆ ಸುಪ್ರೀಂ ಕೋರ್ಟ್ ಕೂಡ ಹಿತೇಶ್ ಜಾಮೀನು ಅರ್ಜಿಯನ್ನ ರಿಜೆಕ್ಟ್ ಮಾಡಿಬಿಡುತ್ತೆ. ಸುಪ್ರೀಂ ಕೋರ್ಟ್ನ ಇತ್ತೀಚಿನ ಆದೇಶದ ಪ್ರಕಾರ ಸದ್ಯಕ್ಕೆ ಹಿತೇಶ್ಗೆ ಜಾಮೀನು ಸಿಕ್ಕಿಲ್ಲ. ಈ ಕೊಲೆ ನಡೆದು 4 ವರ್ಷಗಳಾಗ್ತಾ ಇದೆ. ಹೀಗಾಗಿ ಮುಂಬೈ ಸೆಷನ್ಸ್ ಕೋರ್ಟ್ ಈ ಕೇಸ್ನ ಇನ್ನು 6 ತಿಂಗಳೊಳಗೆ ವಿಚಾರಣೆಯನ್ನ ಪೂರ್ಣಗೊಳಿಸಿ ಅಂತಿಮ ತೀರ್ಪು ನೀಡಬೇಕು ಅಂತ ಸುಪ್ರೀಂ ಕೋರ್ಟ್ ಗಡುವು ವಿಧಿಸಿದೆ.
ಒಂದು ವೇಳೆ ಕೋರ್ಟ್ ಈ 6 ತಿಂಗಳಲ್ಲಿ ವಿಚಾರಣೆ ಮುಗಿಸದಿದ್ದರೆ ಹಿತೇಶ್ ಜೈನ್ ಮತ್ತೆ ಹೊಸದಾಗಿ ಜಾಮೀನು ಅರ್ಜಿ ಸಲ್ಲಿಸಲು ಅವಕಾಶ ಇದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಅಂದರೆ 6 ತಿಂಗಳೊಳಗೆ ಲೋವರ್ ಕೋರ್ಟ್ನಲ್ಲಿ ಟ್ರಯಲ್ ಮುಗಿಲಿಲ್ಲ ಅಂದರೆ ಹಿತೇಶ್ಗೆ ಜಾಮೀನು ಸಿಗೋ ಚಾನ್ಸಸ್ ಜಾಸ್ತಿ ಇದೆ. ಆಲ್ರೆಡಿ ಕಾಜಲ್ ಹೊರಗಿದ್ದಾಳೆ. ಮುಂದೆ ಹಿತೇಶ್ ಕೂಡ ಬಿಡುಗಡೆಯಾದರೆ ಇಬ್ಬರು ಫ್ರೀ ಬರ್ಡ್ ಆಗಿಬಿಡ್ತಾರೆ. ಸದ್ಯ ಇದುವರೆಗೂ ಆರೋಪಿಗಳಿಗೆ ಶಿಕ್ಷೆ ಪ್ರಕಟವಾಗಿಲ್ಲ. ಕಮಲ್ನ ಕುಟುಂಬ ನ್ಯಾಯಕ್ಕಾಗಿ ಎದುರು ನೋಡ್ತಾ ಇದ್ದಾರೆ. ಪ್ರತಿ ಸಲ ಹೇಳೋ ಹಾಗೆ ನಾವು ಹೇಳೋದು ಇಷ್ಟೇ, ನಿಮಗೆ ಒಟ್ಟಿಗೆ ಬಾಳೋಕೆ ಇಷ್ಟ ಇಲ್ಲ ಅಂದರೆ ಹಿರಿಯರ ಸಮ್ಮುಖದಲ್ಲಿ ಕೂತು ಮಾತಾಡಿ ಸಮಸ್ಯೆ ಬಗೆಹರಿಸ್ಕೊಳ್ಳಿ. ಇರಕ್ಕೆ ಆಗೋದೇ ಇಲ್ಲ ಅಂದರೆ ಸೆಪ್ರೇಟ್ ಆಗಿಬಿಡಿ. ಎಲ್ಲಕ್ಕಿಂತ ಮುಖ್ಯ ಜೀವ ಮತ್ತು ಜೀವನ. ಒಬ್ಬರ ಪ್ರಾಣ ತೆಗೆಯೋದು ಅಕ್ಷಮ್ಯ ಅಪರಾಧ. ಯಾವುದೂ ಕೂಡ ಪರ್ಫೆಕ್ಟ್ ಕೊಲೆ ಅಂತ ಇರಲ್ಲ. ಅಪರಾಧ ಮಾಡಿದವರು ಯಾವತ್ತಿದ್ರೂ ಸಿಕ್ಕಿಬೀಳಲೇಬೇಕು. ಪೊಲೀಸರು ಸ್ವಲ್ಪ ಮುತುವರ್ಜಿ ವಹಿಸಿ ತನಿಖೆ ಮಾಡಿದರೆ ಖಂಡಿತ ಅಪರಾಧಿಗಳನ್ನು ಕಂಬಿ ಹಿಂದೆ ಹಾಕ್ಬೋದು. ಪ್ರೀತಿ ಅಂದರೆ ತ್ಯಾಗ. ಯಾರನ್ನೋ ಸಾಯಿಸಿ ಇನ್ಯಾರ ಜೊತೆಗೋ ಸುಖವಾಗಿ ಇರ್ತೀನಿ ಅಂದರೆ ಅದು ಅತಿ ದೊಡ್ಡ ಮೂರ್ಖತನ. ಎಲ್ರಿಗೂ ಅವರಿಷ್ಟದಂತೆ ಬದುಕು ಹಕ್ಕಿದೆ. ಬದುಕೋಕೆ ಬಿಡಿ. ಈ ಕೇಸ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್.